ಇವನ ಹೆಸರು ನಿಜಾಮ್. ಇವನು ಮಾಡ್ತಿದ್ದಂಥ ಕೆಲಸ ಮಂಗಳೂರು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಆದರೆ ಮಾಡಿದ್ದೆಲ್ಲ ಹಲ್ಕಟ್ಟಗಿರಿನೇನೆ. ಅದರ ಪರಿಣಾಮ ನೋಡಿ, ಬೆಳಗ್ಗೆ ನಾವು ಒಂದು ವರದಿ ಪ್ರಸಾರ ಮಾಡಿದ್ವಿ, ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಅಂತ. ಅದರ ಇಂಪ್ಯಾಕ್ಟ್ ಮಂಗಳೂರು ಮುಖಂಡನನ್ನು ಉಚ್ಚಾಟನೆ ಮಾಡಲಾಗಿದೆ ಪಕ್ಷದಿಂದ. ಮಂಗಳೂರು ಉದ್ಯಮಿಗೆ 2,77,00,000 ರೂಪಾಯಿ ವಂಚನೆ ಮಾಡಿದ್ದ. ಈಗ ಕಾಂಗ್ರೆಸ್ ಈ ನಿಜಾಮ್ನನ್ನು ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಮಾಡಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವಿವರಗಳನ್ನು ಈಗಾಗಲೇ ಹಾಕಿದೆ. ಇವನಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ, ಪಕ್ಷದಿಂದ ಇವನನ್ನು ಉಚ್ಚಾಟನೆ ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಏನು ಮಾಡ್ದ ಇವನು? ಮಂಗಳೂರಿನ ಉದ್ಯಮಿಗೆ ಇವನು ಹನಿ ಟ್ರ್ಯಾಪ್ ಮಾಡಿದ್ದ. ಈ ಅಶ್ಲೀಲ ವಿಡಿಯೋ ಇಟ್ಕೊಂಡು ಆಟ ಆಡ್ತಿದ್ದ, ಕೋಟಿ ಕೋಟಿ ದೋಚಿದ್ದ. ಎಷ್ಟು? 2,77,00,000 ರೂಪಾಯಿ ದೋಚಿದ್ದು. ನೋಡಿ, ಒಂದು ಯಾರ್ಯಾರ ಜೊತೆ ಫೋಟೋ ಇದೆ ನೋಡಿ. ಇವೆಲ್ಲ AI ಫೋಟೋಗಳು. ಯಾವ ಇತ್ತೀಚಿನ ದಿನಗಳಲ್ಲಂತೂ ಯಾವ ನಿಜವಾದ ಫೋಟೋಗಳು, ಯಾವ AI ಫೋಟೋಗಳು. ಇದು ಸಂಗತಿ. ಸೊ ಹೀಗಾಗಿ ಈ ಜಿತೇಶ್ ಅನ್ನುವಾತನಿಂದ ಉದ್ಯಮಿಯನ್ನು ಹನಿ ಟ್ರ್ಯಾಪ್ ಮಾಡಿಸಿ ವಸೂಲಿ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಉರ್ವಾ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. 2024ರಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಪ್ಲಾನ್ ಮಾಡಿದ್ದಂತೆ ಜಿತೇಶ್. ಅವನ ಜೊತೆ ಇವನು ಫಸ್ಟು ನಿನ್ನ ಹೆಂಡತಿ ತೋರಿಸ್ಬಿಡ್ತೀವಿ ಈ ವಿಡಿಯೋನ ಅಂತ 35 ಲಕ್ಷ ಪೀಕಿದ್ದು. ಅದಾದಮೇಲೆ ಮತ್ತೆ ಪದೇ 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 ದುಡ್ಡು ಕಸ್ತಿದ್ದು. ಜಿತೇಶ್ ಮತ್ತು ನಿಜಾಮ್ ಇಬ್ಬರೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಬನ್ನಿ, ಪೃಥ್ವಿರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈ ಬೆಳಗಿನಿಂದ ಇದನ್ನು ನಾವು ತೋರಿಸ್ತಾ ಇದ್ವಿ. ಇವನ ಕಥೆ ಮತ್ತು ಕಥಾನಕನ ಅಂತೂ ಇಂತೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ, ಇವನ್ನ ಪಕ್ಷದಿಂದ ಆಚೆ ಹಾಕಿದೆ. ಏನಿದೆ ಹೆಚ್ಚಿನ ವಿವರ? ಖಂಡಿತ ರಂಗನಾಥ್, ಇಲ್ಲಿ ಏನು ಈ ಒಂದು ಪ್ರಕರಣ ಅಂದರೆ ರಿಜಿಸ್ಟರ್ ಆಗಿ FIR ಆಗಿ ಒಂದು 2-3 ದಿನ ಆಯಿತು ಅಂತಲೇ ಹೇಳ್ಬೋದು. ಸೊ ಈತ ಅರೆಸ್ಟ್ ಆಗಿ ಅಂದರೆ ನಿನ್ನೆ ಮೊನ್ನೆಯಲ್ಲೇ ಅರೆಸ್ಟ್ ಆಗಿರುವಂಥದ್ದು. ಇವತ್ತು ಯಾವಾಗ TV9ನಲ್ಲಿ ಈ ಒಂದು ನ್ಯೂಸ್ ಬಿತ್ತರ ಆಯಿತು, ಸೊ ಇದರ TV9 ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಈಗ ಪಕ್ಷ ಎಚ್ಚೆತ್ಕೊಂಡಿರುವಂಥದ್ದು, ಆತನನ್ನು ಆ ಒಂದು ಸ್ಥಾನದಿಂದ ಏನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಉಚ್ಚಾಟನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಆತನನ್ನು ಅಲ್ಲಿಂದ ಕೂಡ ಆತನನ್ನು ಉಚ್ಚಾಟನೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಅವರ ಏನು ಆ ಲೆಟರ್ನಲ್ಲೇ ಮೆನ್ಷನ್ ಮಾಡ್ತಾರೆ, ಪಕ್ಷಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿರುವಂತಹ ಪ್ರಕರಣ ಇದಾಗಿದೆ ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಈತ ಒಂದು ಸ್ಥಾನದಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಏನು ಹಿಂದಿನ CM ಸಿದ್ದರಾಮಯ್ಯ ಇರ್ಬೋದು, ಈಗಿನ CM DK ಶಿವಕುಮಾರ್ ಎಲ್ಲರ ಜೊತೆ ಫೋಟೋ ಹೊಡೆಸ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬಿಲ್ಡಪ್ ಕೊಡುವಂಥದ್ದು. ಅಂದರೆ ಪೊಲೀಸ್ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಉದ್ಯಮಿಗಳು, ಹೀಗೆ ಸಾಕಷ್ಟು ಜನರ ಸಂಪರ್ಕವನ್ನು ಇಟ್ಕೊಂಡು ಅವ್ರ ಜೊತೆ ಫೋಟೋವನ್ನು ಹೊಡೆಸ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ಬಿಲ್ಡಪ್ ಕೊಟ್ಟು ಇಂಥ ನೀಚ ಕೆಲಸಗಳಿಗೆ ಆತ ಬಳಸ್ಕೊಳ್ತಾ ಇದ್ದಿದ್ದಂಥದ್ದು. ಪ್ರಮುಖವಾಗಿ ಈ ಎಲ್ಲ ಕಾರಣಗಳಿಂದ ಪಕ್ಷಕ್ಕೆ ಭಾರಿ ಮುಜುಗರ ಉಂಟಾದ ಹಿನ್ನೆಲೆಯಲ್ಲಿ ಆತನನ್ನು ಉಚ್ಚಾಟನೆ ಮಾಡಲಾಗಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಹಳ ಅದ್ಭುತವಾದಂಥ ಕಥೆ ಹೆಣೆದಿದ್ದ. ಯಾವ ಚಿತ್ರಕಥೆ ಹೆಣೆಯುವಂಥವ್ರಿಗೂ ಕೂಡ ಬರಬಾರ್ದು ಅಂಥ ಒಂದು ಅದ್ಭುತವಾದಂಥ ಎಳೆ ಇದು. ಇದೇನು ಅಂದರೆ, ಯಾರು ಇವನ್ನ ಈ ರೀತಿ ಮಾಡ್ತಾ ಇದ್ನಲ್ಲ ಅವನು ಸತ್ತೇ ಹೋಗ್ಬಿಟ್ಟ ಅಂಥೇಳಿ ಡೆತ್ ನೋಟ್ ಬರೆದಿಟ್ಟೇನೆ ಅಂತ ಹೇಳಿ, ನಿನ್ನ ಹೆಸರೇ ಬರೆದಿಯೇನೆ ಜಿತೇಶ್ ಅಂಥೇಳಿ ಈ ಉದ್ಯಮಿಗೆ ಈತ ತೋರಿಸಿದ್ದು. ತೋರಿಸಿ ಅಲ್ಲಿಂದ ಇಲ್ಲಿ ತನಕ ನೀವು ನೋಡಿ ಕಂಬಿ ಎಣಿಸ್ಬಿಡ್ತೀರಿ, ನಿಮ್ಮ ಜೀವನವೇ ಮುಗಿದೋಯ್ತು ಅಂತ ಹೆದರಿಸಿ ಅಲ್ಲಿಂದ 2024ರಿಂದ 26 ತನಕ ಕೋಟಿ ಕೋಟಿ ಹಣ ಪೀಕಿದ್ದ. 2,77,00,000 ರೂಪಾಯಿ. ಏನಾಯಿತು ಇವನು ಗ್ರಾಚಾರಕ್ಕೆ ಅಂತಂದರೆ, ಒಂದು ಸರಿ ಉದ್ಯಮಿ ಕಣ್ಣೆದ್ರನಲ್ಲೇ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ನೀವು ಬಿಂಬಿಸಿದ್ನಲ್ಲ ಜಿತೇಶ್, ಅವನು ಕಂಡುಬಿಟ್ಟ. ಕಂಡ ತಕ್ಷಣ ಇವನಿಗೆ ಅನುಮಾನ ಆಯಿತು. ಇವನು ನೇರವಾಗಿ ಹೋಗಿ ಇವನು ಕಂಪ್ಲೇಂಟ್ ಲಾಡ್ಜ್ ಮಾಡ್ದ. ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ಮೇಲೆ ಇದೆಲ್ಲ ಕಥೆ ಕೂಡ ಬಯಲಾಯಿತು.